ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರಕ್ಕ? ಹತ್ಕೊಂಡು ಹೋದ್ವಿ. ಯಾಕೆ ಗೊತ್ತಾ? KGF ಫಿಲಂ ಶೂಟ್ ಆಗಿದ್ದ ಜಾಗ ತೋರ್ಸಕ್ಕೆ ಅಂತ. ಇದೆಲ್ಲ ಚಿನ್ನ ತೆಗಿಬೇಕಾದ್ರೆ ಸಿಕ್ಕದಂತ ಕಲ್ಲುಗಳ ರಾಶಿ, ವರ್ಕ್ ಮಾಡ್ತಿದ್ದ ಆಫೀಸರ್ಸ್ ಗಳ ಮನೆಗಳು. ಇದು ಇಲ್ಲಿ ಯಾರೇ ಬಂದ್ರು ಉಳ್ಕೋತಾ ಇದ್ದ ಗೆಸ್ಟ್ ಹೌಸ್. ಹಾಯ್ ಫ್ರೆಂಡ್, ಕವಿ ಕ್ರಿಶ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ದೇವರು ನಿಮ್ಮೆಲ್ಲರಿಗೂ ಆಯುಷ್, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮನೇಲಿ ಸಿಂಪಲ್ ಆಗಿ ನಾವು ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಹಬ್ಬ ಅಲ್ವಾ, ಸೊ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ನನ್ನ ಮಗ ಹಾಗೂ ಹಸ್ಬೆಂಡ್ಗೆ ಎಣ್ಣೆ ಹಚ್ಚಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ. ಅಷ್ಟರಲ್ಲಿ ಎಲ್ಲರೂ ರೆಡಿಯಾಗಿ ಬಂದರು. ಎಲ್ಲರೂ ಒಟ್ಟಾಗಿ ಪೂಜೆ ಮುಗಿಸಿ ಮಕ್ಕಳು ನಮಗೆ ಬೇವು ಬೆಲ್ಲ ಕೊಟ್ಟು ಆಶೀರ್ವಾದ ತಗೊಂಡ್ರು. ನಾವು ಕೂಡ ಮಕ್ಕಳಿಗೆ 100 ವರ್ಷ ಚೆನ್ನಾಗಿರಿ, ನಿಮ್ಮೆಲ್ಲ ಆಸೆ ಈಡೇರಲಿ ಅಂತ ಆಶೀರ್ವಾದ ಮಾಡಿ ಊರಿಗೆ ಹೋಗೋಕೆ ಅಂತ ರೆಡಿ ಆದ್ವಿ. ಅಷ್ಟೊತ್ತಿಗೆ ನಮ್ಮ ಮನೆಗೆ ಹಬ್ಬದ ವಿಶ್ ಮಾಡೋಕ್ಕೆ ಅಂತ ಇಬ್ರು ಪುಟಾಣಿ ಗೆಸ್ಟ್ಗಳು ಬಂದಿದ್ರು. ಅವರಿಗೂ ವಿಶ್ ಮಾಡಿ ಅವರನ್ನು ಸ್ವಲ್ಪ ಮುದ್ದು ಮಾಡಿ ಬಾಯಿ ಹೇಳಿ ಊರಿಗೆ ಹೊರಟ್ವಿ. ಹಾಗೆ ನನ್ನ ಹಸ್ಬೆಂಡ್ ಅಕ್ಕನ ಮನೆ ಕೂಡ ಇಲ್ಲೇ ಹತ್ರದಲ್ಲೇ ಇರೋದ್ರಿಂದ ಸೊ ಅವರಿಗೂ ಬೇವು ಬೆಲ್ಲ ಕೊಟ್ಟು ಆಶೀರ್ವಾದ ತಗೊಂಡು ಹಬ್ಬದ ವಿಶ್ ಮಾಡಿ ಅಲ್ಲಿಂದ ಹೊರಟ್ವಿ. ಈ ಬೆಂಗಳೂರು ಟ್ರಾಫಿಕ್ ದಾಟಿ ರೀಚ್ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ನಾವು ಹೋಗಿದ್ದು ಯಾವ ಊರಂತ ಮುಂದೆ ಹೇಳ್ತೀನಿ. ಹೊಟ್ಟೆ ತುಂಬ ಹಸುವಾಗ್ತಾ ಇತ್ತು. ಹೋದವರೇ ಊಟ ಮಾಡಿ ಹಾಗೆ ಊರವ್ರನ್ನೆಲ್ಲ ಸ್ವಲ್ಪ ರೇಗಿಸ್ಕೊಂಡು ನನ್ನ ಮಾವನವ್ರಿಗೆ ಪೂಜೆ ಮಾಡ್ಕೊಬರೋಣ ಅಂತ ಹೊರಟ್ವಿ. ಈಗ ಮೋಸ್ಟ್ಲಿ ಗೊತ್ತಾಗಿರುತ್ತೆ ನಿಮಗೆ ನಮ್ದು ಯಾವ ಊರು ಅಂತ. ದ ಪವರ್ಫುಲ್ ಪೀಪಲ್ಸ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಎಸ್, ದಿಸ್ ಇಸ್ KGF. ಇದು ನನ್ನ ಹಸ್ಬೆಂಡ್ ಊರು. KGF ಸಿಟಿಯಿಂದ 5 ಕಿಲೋಮೀಟರ್ ಒಳಗಡೆ ಹಳ್ಳಿ ನಮ್ಮೂರು. ಹಾಗೆ ನಮ್ಮ ಅತ್ತೆ ಟವಲ್ ಮತ್ತೆ ಹೂವು, ಹಣ್ಣು, ಪೂಜೆ ಸಾಮಾನು ತಗೋಬೇಕು ಅಂತ ಹೇಳಿದ್ರು. ಸೊ KGF ಮಾರ್ಕೆಟ್ ಒಳಗಡೆ ಹೋಗಿ ಎಲ್ಲ ತಗೊಂಡು ಊರಿಗೆ ಎಂಟ್ರಿ ಆದ್ವಿ. ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಊರಿಗೆ ಹೋಗೋದು ತುಂಬ ಅಪರೂಪ ಆಗೋಗಿದೆ. ಏನಾದರೂ ಫಂಕ್ಷನ್ಸ್ ಅಥವಾ ಏನಾದರೂ ಕೆಲಸ ಇದ್ರೆ ಅಷ್ಟೇ ಹೋಗ್ತೀವಿ. ಸೊ ಊರಲ್ಲಿ ಎಲ್ಲ ಬಂದು ಮಾತಾಡಿಸ್ತಾ ಇದ್ರು. ಮಾತಾಡ್ಕೊಂಡು ಪೂಜೆಗೆ ಅಂತ ಹೊರಟ್ವಿ. ನೋಡಿ, ಇಲ್ಲೇ ಇದ್ದಾರೆ ನಮ್ಮ ಮಾವ. ಕಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಅರ್ಶಿನ ಕುಂಕುಮ ಇಟ್ಟು ತಗೊಂಡು ಹೋಗಿರೋ ಹಣ್ಣು ತಿಂಡಿ ಬಟ್ಟೆಗಳನ್ನೆಲ್ಲ ಇಟ್ಟು ಒಬ್ಬೊಬ್ಬರಾಗಿ ಎಲ್ಲರೂ ಪೂಜೆನ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತಿದ್ದು ಅಲ್ಲೇ ಇದ್ದ ಹಸುಗಳಿಗೆಲ್ಲ ಬಾಳೆಹಣ್ಣು ತಿನ್ನಿಸಿ ಅಲ್ಲಿಂದ ಹಸ್ಬೆಂಡ್ನ ದೊಡ್ಡಪ್ಪನ ಮನೆಗೆ ಅಂತ ಹೊರಟ್ವಿ. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಅವರಿಗೂ ಬೇವು ಬೆಲ್ಲ ಕೊಟ್ಟು ಆಶೀರ್ವಾದ ತಗೊಂಡು ಅಲ್ಲಿರೋ ಮೇಕೆಗಳನ್ನೆಲ್ಲ ಮಾತಾಡಿಸ್ಕೊಂಡು ನಾಳೆಗೆ ಪ್ರಿಪೇರ್ ಆಗಿರಿ ಅಂತ ಹೇಳಿ ಎಲ್ರಿಗೂ ಬಾಯಿ ಹೇಳಿ ಹೊರಟ್ವಿ. ಹಾಗೆ ಬರ್ತಾ ಅಲ್ಲೇ ಇರೋ ಚಿನ್ನ ತೆಗ್ದಿದ್ದ ಜಾಗ ತೋರ್ಸೋಣ ನಿಮ್ಗೆ ಅಂತ ಹೋದ್ವಿ. ಇದೇ ನೋಡಿ ಚಿನ್ನ ತೆಗ್ದಿರೋ ಮಣ್ಣು. ಇದು ಈ ಮಣ್ಣನ್ನ ಫಿಲ್ಟರ್ ಮಾಡ್ತಿದ್ದ ಜಾಗ. ಈ ಪೈಪ್ಗಳ ಮೂಲಕ ಮಣ್ಣನ್ನ ತಂದು ಇಲ್ಲಿ ಬಾವಿಗಳ ತರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಫಿಲ್ಟರ್ ಮಾಡಿ ಚಿನ್ನ ತೆಗಿತಿದ್ರಂತೆ. ಈ ಮಣ್ಣಲ್ಲಿ ಫಿಲ್ಟರ್ ಮಾಡಿದ್ರೆ ಇನ್ನೂ ಕೂಡ ಚಿನ್ನ ಇದೆಯಂತೆ. ಎಷ್ಟು ನಿಜನೋ ಗೊತ್ತಿಲ್ಲ, ಬಟ್ ಇದೆ ಅಂತ ಇಲ್ಲಿ ಜನ ಹೇಳ್ತಾರೆ. ಹಾಗಂತ ಚೆಕ್ ಮಾಡಕ್ ಹೋಗ್ಬೇಡಿ ಆಯ್ತಾ, ಆಮೇಲೆ ನನ್ನ ಹಿಡ್ಕೊಂಡು ಹೊಡಿತಾರೆ. ಆಮೇಲೆ ಮಣ್ಣಿನ ಮೇಲೆ ಹತ್ಕೊಂಡು ಹೋದ್ವಿ. ಯಾಕೆ ಗೊತ್ತಾ? KGF ಫಿಲಂ ಶೂಟ್ ಆಗಿದ್ದ ಜಾಗ ತೋರ್ಸಕ್ಕೆ ಅಂತ. ಇದೇ ಜಾಗ ನೋಡಿ ಶೂಟಿಂಗ್ ಮಾಡಿದ್ದು. ಬಟ್ ಇಲ್ಲಿ ಏನೂ ಇರಲಿಲ್ಲ, ಬರೀ ಖಾಲಿ ಜಾಗ ಅಷ್ಟೇ. ಇಲ್ಲಿಂದ ವ್ಯೂಸ್ ಮಾತ್ರ ಸಖತ್ತಾಗಿ ಕಾಣ್ತಾ ಇತ್ತು. ಇದೇ ನೋಡಿ ರಾಕೀಸ್ KGF ಅಲ್ಲ, ನಮ್ಮ KGF. ನೋಡ್ಕೊಂಡು ಕೆಳಗಡೆ ಬಂದ್ವಿ. ಹಾಗೆ ಕೆಳಗಡೆ ಇಲ್ಲಿ ಫಿಲ್ಟರ್ ಮಾಡ್ತಿದ್ದ ಚಿನ್ನ ಸ್ಟೋರ್ ಮಾಡಿ ಎಕ್ಸ್ಪೋರ್ಟ್ ಆಗ್ತಿದ್ದ ಜಾಗ. ಇಲ್ಲೇ ಒಂದು ಗೋಡೌನ್ ಮತ್ತು ರೈಲ್ವೆ ಸ್ಟೇಷನ್ ಕೂಡ ಇದೆ. ಇದೆಲ್ಲ ಚಿನ್ನ ತೆಗಿಬೇಕಾದ್ರೆ ಸಿಕ್ಕದಂತ ಕಲ್ಲುಗಳ ರಾಶಿ, ವರ್ಕ್ ಮಾಡ್ತಿದ್ದ ಆಫೀಸರ್ಸ್ ಗಳ ಮನೆಗಳು. ಇದು ಇಲ್ಲಿ ಯಾರೇ ಬಂದ್ರು ಉಳ್ಕೋತಾ ಇದ್ದ ಗೆಸ್ಟ್ ಹೌಸ್. ಇಲ್ಲಿ ಬ್ರಿಟಿಷ್ ವಾಸ ಮಾಡ್ತಾ ಇದ್ದಿದ್ರಿಂದ ಚರ್ಚ್ಗಳು ಜಾಸ್ತಿ ಇದೆ, ಮತ್ತೆ ಎಲ್ಲ ಬಿಲ್ಡಿಂಗ್ಸ್ ಕೂಡ ಬ್ರಿಟಿಷ್ ಸ್ಟೈಲ್ ಅಲ್ಲೇ ಇದೆ. ಇದು ಅವಾಗಿನ ಪೋಸ್ಟ್ ಆಫೀಸ್, ಬಟ್ ಇವಾಗ ಗ್ಯಾಸ್ ಗೋಡನ್. ಬಟ್ ಇಲ್ಲೊಂದು ಬಿಲ್ಡಿಂಗ್ ಇದೆ, ಫೋಟೋಗ್ರಫಿ ನಾಟ್ ಅಲೌಡ್ ಅಂತ ಬೋರ್ಡ್ ಹಾಕಿದ್ದಾರೆ. ಇದು CWE ಅಂದ್ರೆ ಕಮಾಂಡರ್ ವರ್ಕ್ಸ್ ಇಂಜಿನಿಯರ್ ಅಂತ. ಮೋಸ್ಟ್ಲಿ ಇದು ಆರ್ಮಿ ಕಮಾಂಡರ್ಗಳು ವರ್ಕ್ ಮಾಡೋ ಜಾಗ ಅನ್ಸುತ್ತೆ. ಇದು ಚಾಂಪಿಯನ್ ರಿಪ್ ಅಂತ. ಇಂಡಿಯಾದಲ್ಲೇ ಡೀಪೆಸ್ಟ್ ಮೈನಿಂಗ್ ಮಾಡಿದ ಜಾಗ. ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕಲ್ಸ್ ಅಂತ. ಅಂದ್ರೆ ಗಣಿಯಲ್ಲಿ ಸಿಕ್ಕಂತ ಕಲ್ಲುಗಳು ಟೆಸ್ಟಿಂಗ್ ಮಿಷಿನ್ಸ್ ಎಲ್ಲ ಇಲ್ಲೇ ಇದೆ ಅಂತ ಹೇಳಲಾಗುತ್ತೆ. ಹಾಗೆ ಅಯೋಧ್ಯೆ ಶ್ರೀರಾಮ್ ಲಲ್ಲರ ಮೂರ್ತಿಗೆ ಅಂತ ಕಲ್ಲು ಸೆಲೆಕ್ಟ್ ಆದಾಗ ಇಲ್ಲಿಂದಾನೇ ಟೆಸ್ಟಿಂಗ್ ಅಂತ ಮಿಷಿನ್ಸ್ ಎಲ್ಲ ಹೋಗಿತ್ತು ಅಂತ ಹೇಳ್ತಾರೆ. ಒನ್ ಟೈಮ್ ಅಲ್ಲಿ ಸಮೃದ್ಧವಾದ ಶ್ರೀಮಂತವಾದ ಪ್ರದೇಶ ಇದು. ಈಗ ನೋಡಿ ಎಲ್ಲಾ ಪಾಳು ಬಿದ್ದು ಹಿಸ್ಟ್ರಿಯ ಪುಟ ಸೇರ್ಕೊಂಡಿದೆ. ಆದ್ರೆ ಆಗ ಗಣಿಯಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ ಇವಾಗ್ಲೂ ಕೂಡ ಸಂಬಳ ಬರ್ತಿದೆ ಅನ್ನೋದನ್ನ ಕೇಳ್ಪಟ್ವಿ. ಎಷ್ಟ್ ನಿಜವಾಗ ಗೊತ್ತಿಲ್ಲ, ಸಂಬಳ ತಗೊಂಡವ್ರೆ ಹೇಳ್ಬೇಕಷ್ಟೇ. ಎಲ್ಲ ಕಂತೆಗಳ ಸಂತೆ ಆಗೋಗಿದೆ. ಸಂಬಳ ಇವಾಗ್ಲೂ ಬರ್ತಿದ್ರೆ ತುಂಬಾ ಸಂತೋಷ ಅಲ್ವಾ? ಆ ಟೈಮಲ್ಲಿ ಅವರು ಅಷ್ಟು ಕಷ್ಟಪಟ್ಟಿದ್ಕೂ ಸಾರ್ಥಕವಾಗುತ್ತೆ. ಬಿಕಾಸ್ ಮೈನಿಂಗ್ ಅಲ್ಲಿ ವರ್ಕ್ ಮಾಡೋದು ಅಂತಂದ್ರೆ ಸಾಧಾರಣ ವಿಷಯ ಅಲ್ಲ. ಆ ಡಸ್ಟ್ ಅಲ್ಲಿ ವರ್ಕ್ ಮಾಡಿ ಕಾಯಿಲೆ ಬಿದ್ದವರೇ ಹೆಚ್ಚು. ಎಲ್ಲ ನೋಡ್ಕೊಂಡು ಹಸ್ಬೆಂಡ್ ತಂಗಿ ಮನೆಗೆ ಅಂತ ಬಂದ್ವಿ. ಅಲ್ಲಿ ಮಕ್ಕಳು ಕ್ರಿಕೆಟ್ ಆಡ್ತಿದ್ರು.
ನಾವು ಕೂಡ ಸ್ವಲ್ಪ ಟೈಮ್ ಅವ್ರ ಜೊತೆಲೆ ಕ್ರಿಕೆಟ್ ಆಡಿದ್ವಿ. ಆಡಿದ್ದು ಸ್ವಲ್ಪ ಹೊತ್ತೇ ಆದ್ರೂ ಒಂದ್ಸಲ ಎಲ್ಲ ಮರೆತು ನಾವು ಮಕ್ಳ ಜೊತೆಲಿ ಮಕ್ಕಳಾಗಿದ್ವಿ. ನಮ್ಗೆ ಸಿಟಿಲಿ ಇದ್ದು ಹಳ್ಳಿಗೆ ಹೋದ್ರೆ ಒಂಥರ ಫ್ರೀಡಮ್ ಸಿಕ್ಕಿದ ತರ ಫೀಲ್ ಆಗ್ತಾ ಇರುತ್ತೆ. ಹಳ್ಳಿಯ ಎಲ್ಲ ಕೆಲ್ಸನೂ ಮಾಡ್ಬೇಕು ಅನ್ಸುತ್ತೆ. ಹಸು ಹಿಡ್ಕೊಬರೋಣ ಅಂತ ಹೋದ್ವಿ. ಅಲ್ಲೇ ಹುಣ್ಸೆಹಣ್ಣು ಕೂಡ ಬಿಟ್ಟಿತ್ತು. ಸಿಗ್ತಾ ಇರ್ಲಿಲ್ಲ, ಆದ್ರೂ ಬಿದ್ದಿಲ್ಲ. ಹಸು ಹಿಡ್ಕೊಂಡು ಮನೆಗೆ ಬರ್ತಿದ್ರೆ ನಾನು ಒಂದ್ ಕಡೆ ಹೇಳಿದ್ರೆ ಅದು ಇನ್ನೊಂದ್ ಕಡೆ ಎಳ್ಕೊಂಡು ಹೋಗ್ತಾ ಇತ್ತು. ಪಾಪ ಹಸುಗಳು ಎಷ್ಟು ಬೈಕೊಂಡ್ವ ನಮ್ಗೆ. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರಕ್ಕ? ಹಾಗೆ ಇಲ್ಲೊಬ್ರು ಆಂಟಿ ಕೂಡ ಸಿಕ್ಕಿದ್ರು. ಅವ್ರ ಹತ್ರ ಸ್ವಲ್ಪ ತಮಾಷೆ ಕೂಡ ಮಾಡ್ತಾ ಇದ್ವಿ. ಹಂಗಲ್ಲ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಅಜ್ಜಿ. ಸಬ್ ಸ್ಟಾರ್ಟ್ ಮಾಡ್ಬಿಡಿ. ಸಬ್ಸ್ಕ್ರೈಬ್ ಹಂಗಲ್ಲ, ರಿಫ್ರೆಶ್ ನಾನು ಎತ್ಕೊಳ ತಿರ್ಗಲೆ. ಚಾನೆಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಲ್ಲ. ವಿಡಿಯೋ ನೋಡಿದ್ಮೇಲೆ ಆಂಟಿ ಹೇಳಿದಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಹಾಗೆ ಮನೆಗೆ ಬಂದು ಮಕ್ಕಳು ನಂಗೆ ಹಾಲು ಕರೆಯೋದು ಹೇಳ್ಕೊಡ್ತಾ ಇದ್ರು. ನಾನು ಕೂಡ 1-2-3 ಲೀಟರ್ನಷ್ಟು ಹಾಲನ್ನ ಕರೆದಿದ್ದೆ. ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಕೂಡ ಹಳ್ಳಿಲಿ ಕೆಲಸ ಮಾಡ್ಬೋದು ಅಂತ ನನಗೆ ಕೂಡ ಕಾನ್ಫಿಡೆನ್ಸ್ ಬಂತು. ಹಾಗೆ ಡಿನ್ನರ್ ಟೈಮ್ ಕೂಡ ಆಗಿತ್ತು. ಬಿಸಿ ಬಿಸಿ ಒಬ್ಬಟ್ಟು ಮಾಡಿ ಊಟ ಮಾಡಿಕೊಂಡು ಹೊರಡೋಣ ಅಂತ ಹೊರಟ್ವಿ. ಹೊರಗಡೆ ಬಂದರೆ ದೇವಸ್ಥಾನದಲ್ಲಿ ಭಜನೆ ಮಾಡ್ತಾ ಇದ್ರು. ಅದನ್ನೇ ಸ್ವಲ್ಪ ನೋಡಿಕೊಂಡು ಅಲ್ಲಿ ಇರೋರ್ನೆಲ್ಲ ಮಾತಾಡಿಸ್ಕೊಂಡು ಎಲ್ರಿಗೂ ಬಾಯಿ ಹೇಳಿ ಬೆಂಗಳೂರು ಕಡೆ ಹೊರಟ್ವಿ. ಇಲ್ಲಿ ಕಳೆದಿದ್ದು ಒಂದೇ ದಿನ ಆದ್ರೂ ಯಾವುದೇ ಟೆನ್ಷನ್ಸ್ ಇರಲಿಲ್ಲ. ಫ್ರೀಡಮ್ ಆಗಿದ್ದೀವೇನೋ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಅನ್ಸುತ್ತೆ ಹಳ್ಳಿಯವರು ಹ್ಯಾಪಿಯಾಗಿ ಆರೋಗ್ಯವಾಗಿ ತುಂಬಾ ವರ್ಷ ಬದುಕೋದು. ನಾವು ಬೆಂಗಳೂರು ರೀಚ್ ಆದಾಗ ರಾತ್ರಿ 12 ಗಂಟೆ ಆಗಿತ್ತು. ಆದ್ರೂ ಬೆಂಗಳೂರು ಬ್ಯುಸಿಯಾಗೇ ಇತ್ತು. ಅದೇ ಸಿಗ್ನಲ್ಸ್, ಅದೇ ಟ್ರಾಫಿಕ್, ಅದೇ ಬ್ಯುಸಿ ಲೈಫ್. ಹಳ್ಳಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನಂದ್ರೆ ಅಲ್ಲಿ ಮನುಷ್ಯ ಕಷ್ಟಪಟ್ಟರು ನೆಮ್ಮದಿಯಾಗಿದ್ದಾನೆ. ಇಲ್ಲಿ ಕಷ್ಟಪಟ್ಟರು ನೆಮ್ಮದಿಯಾಗಿ ಅಲ್ಲ, ಹೊಟ್ಟೆಪಾಡಿಗಾಗಿ ಬದುಕ್ತಾ ಇದ್ದಾನೆ ಅನಿಸ್ತಾ ಇತ್ತು. ಎನಿವೇ, ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ದಿನ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್.